ಹಲೋ ಹಾಯ್ ಫ್ರೆಂಡ್ಸ್, ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಡಯಟ್ ಮಾಡೋರಿಗೆ ತುಂಬಾ ಒಳ್ಳೆ ರೆಸಿಪಿಯಾದ ಪ್ರೋಟೀನ್ ರಿಚ್ ರೆಸಿಪಿಯಾದಂತ ಗ್ರೀನ್ ಪೀಸ್ ಟಿಕ್ಕ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮತ್ತೆ ಸ್ನಾಕ್ಸ್ ಮತ್ತೆ ಡಿನ್ನರ್ಗೂ ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು. ಹಾಗೆ ಮರಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವಾಗ ಅರ್ಧ ಕೆಜಿಯಷ್ಟು ಗ್ರೀನ್ ಪೀಸ್ ನಾನು ಸೋಕ್ ಮಾಡಿ ಇಟ್ಕೊಂಡಿದ್ದೆ ನೈಟೇ. ಇದು ಚೆನ್ನಾಗಿ ಸೋಕ್ ಮಾಡಿ ಒಂದ್ 2-3 ಸಲ ವಾಶ್ ಮಾಡಿ ಸೋಕ್ ಮಾಡಿ ಇಟ್ಕೊಳ್ಳಿ. ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದೇ ಸಲ ಎಲ್ಲ ಹಾಕೊಂಬೇಡಿ, ಚೆನ್ನಾಗಿ ಇದು ಗ್ರೈಂಡ್ ಆಗಕ್ಕಾಗಲ್ಲ. ಅದಕ್ಕೆ ಒಂದ್ 2-3 ಹಿಡಿನ ಹಾಕೊಂಡು ಇದ್ರ ಜೊತೆಗೇನೆ ಶುಂಠಿ 1 ಇಂಚು ಶುಂಠಿನ ಹಾಕೊಳ್ಳಿ, ಮತ್ತೆ ಹಸಿಮೆಣಸಿನ್ಕಾಯಿ ಒಂದ್ 4-5 ಮತ್ತೆ ಜೀರಿಗೆ ಕೂಡ ಹಾಕೊಂಡು ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ತರ ಗಟ್ಟಿಯಾಗಿರ್ಬೇಕು, ನೀರ್ ಹಾಕಕ್ ಹೋಗ್ಬೇಡಿ, ಹಾಗೆ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನ ನಾನು ಒಂಚೂರು ನೀರ್ ಹಾಕಿಲ್ಲ, ಹಾಗೆ ನೋಡಿ ಇಷ್ಟು ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗೆಲ್ಲ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ 200 ಗ್ರಾಮ್ಸ್ ಮೀಡಿಯಂ ರವನ ಇದಕ್ಕೆ ಹಾಕೋತಾ ಇದ್ದೀನಿ. ಮತ್ತೆ ಆನಿಯನ್ ಒಂದು 2 ಆನಿಯನ್ ದಪ್ಪದು ನೋಡಿ ಇಷ್ಟು ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ದಪ್ಪದ್ ಹಾಕೊಳ್ಳಿ, ಇಲ್ಲ 3 ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ. ಅದಕ್ಕೆ ಸಾಲ್ಟ್ ರುಚಿಗೆ ತಕ್ಕಷ್ಟು, ನಿಮ್ಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ನಾನು 1 ಸ್ಪೂನ್ ಹಾಕಿದ್ದೀನಿ. ಮತ್ತೆ ಅಚ್ಕಾರದ ಪುಡಿ 1 ಸ್ಪೂನು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಒಂದಕ್ಕೊಂದು ಸೇರ್ಕೊಳ್ಳೋ ತರ ಚೆನ್ನಾಗಿ ಮಿಕ್ಸ್ ಆಗ ಹಾಗೆ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಗರಂ ಮಸಾಲ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ನಾನು. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಇವಾಗ ಕೈಯಲ್ಲಿ ಒಂದು ಹಿಡಿಯಷ್ಟು ಬರೋಷ್ಟು ತಗೊಂಡು ಕರೆಕ್ಟ್ ಆಗಿ ಅದನ್ನ ಈ ತರ ಟಿಕ್ಕಾ ತರ ನೀವು ಹರಬರ ಕಬಾಬ್ ಬರುತ್ತಲ್ಲ ಆ ತರ ಶೇಪ್ ಬೇಕಾದ್ರೂ ಮಾಡ್ಕೋಬಹುದು. ನೀವು ಕಟ್ಲೆಟ್ ಶೇಪ್ ಬೇಕಾದ್ರೂ ಮಾಡ್ಕೋಬಹುದು. ಇದನ್ನ ಈ ತರ ಶೇಪ್ ಮಾಡ್ಕೊಂಡು ಇವಾಗ ಪ್ಯಾನ್ಗೆ ಎಣ್ಣೆ ಹಚ್ಕೊಂಡು ಅದು ಬಿಸಿ ಆದ್ಮೇಲೆ ಒಂದೊಂದೇ ಅದ್ರ ಮೇಲೆ ಈ ತರ ಎಲ್ಲನೂ ಜೋಡಿಸ್ಕೊಳ್ಳಿ ಕ್ಲೀನ್ ಆಗಿ. ಅದ್ರ ಮೇಲೂ ಸ್ವಲ್ಪ ಎಣ್ಣೆ ಹಾಕೊಂಡು, ಜಾಸ್ತಿ ಇದಕ್ಕೆ ಎಣ್ಣೆ ಇಡ್ಸಲ್ಲ. ಒಂದು ಟಿಕ್ಕಾಗೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಆದ್ರೆ ಸಾಕು. ನೋಡಿ ಈ ತರ ಅದನ್ನ ಮುಚ್ಚಿಟ್ಬಿಟ್ರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಆಮೇಲೆ ತಿರುಗ್ಸ್ ಹಾಕೊಳ್ಳಿ. ಮುಚ್ಚಿರೋದನ್ನ ತೆಗೆದು ತಿರುಗ್ಸ್ ಹಾಕೊಂಡು ಹಾಗೆ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದನ್ನ ಇನ್ನ ಒಂದ್ಸಲ ಮುಚ್ಚಿಟ್ಬಿಡಿ. ಇನ್ನೊಂದ್ ಕಡೆನೂ ಚೆನ್ನಾಗಿ ಬೇಯುತ್ತೆ. ಅದು ಗ್ರೀನ್ ಪೀಸ್ ಎಲ್ಲ ಚೆನ್ನಾಗಿ ಕುಕ್ ಆಗುತ್ತೆ. ನೋಡಿ ಈ ತರ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗೋ ತನಕ, ಸ್ವಲ್ಪ ಗರಿ ಆಗೋ ತನಕ ಚೆನ್ನಾಗಿ ಅದನ್ನ ಕುಕ್ ಮಾಡ್ಕೊಳ್ಳಿ. ನೋಡಿ ಇವಾಗೆಲ್ಲ ನಮ್ ಟಿಕ್ಕ ಗ್ರೀನ್ ಪೀಸ್ ಟಿಕ್ಕ ರೆಡಿ ಆಗಿದೆ. ಪ್ರೋಟೀನ್ ರಿಚ್ ಗ್ರೀನ್ ಪೀಸ್ ಟಿಕ್ಕ ತುಂಬಾ ಎಮ್ಮಿ ಆಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾವು ಚಟ್ನಿ ಮಾಡಿ ಸರ್ವ್ ಮಾಡಿ. ನೋಡಿ ಇದು ಎಷ್ಟು ಗರಿ ಆಗಿ ಕ್ರಿಸ್ಪಿ ಆಗಿ ಬಂದಿದೆ. ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿ ಆಗಿರುತ್ತೆ. ಚಟ್ನಿ ಮಾಡ್ಕೊಂಡಿದ್ದೀನಿ, ಅದು ಕೊರಿಯಂಡರ್ ಚಟ್ನಿ, ಪುದೀನ ಚಟ್ನಿ ಅಲ್ಲ. ಇದಕ್ಕೆ ಪುದೀನ ಹಾಕಿಲ್ಲ, ಕೊರಿಯಂಡರ್ ಚಟ್ನಿ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ. ಕೊರಿಯಂಡರ್ ಚಟ್ನಿ ಜೊತೆ ತಿಂತಾ ಇದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಮನೆಯಲ್ಲೆಲ್ಲರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮನೆಯಲ್ಲೆಲ್ಲರೂ ಟ್ರೈ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಗೆ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.